ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸೆಂದೆನು ಧಾರಾವಾಹಿಯ 40ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಸರಿಯೂ, ಇತ್ತೀಚೆಗೆ ನಿಮ್ಮೂರಲ್ಲಿ ಜಗಳಗಳು, ಕೊಲೆ, ಸುಲಿಗೆ ಎಲ್ಲ ಜಾಸ್ತಿ ಆಗಿರಬೇಕು ಅಲ್ವಾ? ವಿಶ್ವಾಸ್ ವಿಚಾರಿಸುತ್ತಿದ್ದನು. ಹೌದು, ತುಂಬ ಕಳ್ತನಗಳು. ಅದರಲ್ಲೂ ಮನೆಯವರಿಂದನೇ ತೀರಾ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳಗಳು. ಅಷ್ಟೇ ಅಲ್ಲದೆ ಕೇವಲ 1 ಅಡಿ 2 ಅಡಿ ಜಾಗಕ್ಕೆ ಅಣ್ಣ ತಮ್ಮಂದಿರುಗಳಲ್ಲಿ ಗಲಾಟೆಗಳಾಗಿ ಕೊಲೆಗಳು ಸಹಿತ ಆಗೋಗ್ಬಿಟ್ಟಿದೆ. ಅಷ್ಟೇ ಅಲ್ಲದೆ ಕಾಣೆ ಆಗೋರ ಸಂಖ್ಯೆ ಕೂಡ ತುಂಬ ಜಾಸ್ತಿಯಾಗಿದೆ, ಬೇಸರದಿಂದ ಹೇಳಿದಳು ಸರೆಯು. ನಮಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಸಣ್ಣ ಸಣ್ಣ ಪಟ್ಟಣಗಳ ಯುವಕರೇ ಈ ಜಾಲಕ್ಕೆ ಬಲಿಯಾಗ್ತಾ ಇರೋದು. ಮೊದಲು ಅವರನ್ನು ನಶೆ ದಾಸರನ್ನಾಗಿಸಿ ಆಮೇಲೆ ಅವರನ್ನು ತಮ್ಮ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾರೆ. ಇದರ ಜಾಲ ತುಂಬ ದೊಡ್ಡದಿದೆ. ನಿಮ್ಮ ಫ್ಯಾಕ್ಟ್ರಿಲಿ ನಡೀತಾ ಇರೋದು ಅದರ ಒಂದು ಸಣ್ಣ ಭಾಗ ಅಷ್ಟೇ ಎಂದ ವಿಶ್ವಾಸನ ಮಾತನ್ನು ಕೇಳಿ ಬೃಂದಾವನದವರೆಲ್ಲ ಮೂಗರಂತಾದರು. ತಮ್ಮದೇ ಜಾಗದಲ್ಲಿ ತಮ್ಮ ಗಣನೆಗೆ ಬಾರದ ದೇಶದ್ರೋಹ ಅವರೆಲ್ಲರ ಮನಸ್ಸನ್ನು ಘಾಸಿಗೊಳಿಸಿತ್ತು. ಮಮ್ಮ, ಅಣ್ಣಯ್ಯ ಊರಲ್ಲಿಲ್ವಾ? ನಾನು ನೋಡೋಕ್ಕೆ ಬಂದೇ ಇಲ್ವಲ್ಲ? ಆಶ್ರಯ ಮಿಶ್ರಿತ ಕುತೂಹಲದಿಂದ ಕೇಳಿದಳು ಜೆನ್ನಿ. ಇಲ್ಲ, ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ನನಗೂ ಗೊತ್ತಿಲ್ಲ. ಮನದಲ್ಲಿ ಕುದಿಯುತ್ತಿರುವ ಜ್ವಾಲಾಮುಖಿಯನ್ನು ಅಡಗಿಸುತ್ತಾ ಸಾಧ್ಯವಾದಷ್ಟು ಸಹಜವಾಗಿ ಉತ್ತರಿಸಿದರು ಲವೀನಾ. ಮಮ್ಮ, ಅಣ್ಣಯ್ಯಂಗೆ ನಾನಿಲ್ಲಿರೋದು ಗೊತ್ತು ತಾನೇ? ಗೊತ್ತಿಲ್ಲ ಅನಿಸುತ್ತೆ. ವಿಷಯ ತಿಳಿದಿದ್ರೆ ಅವನು ಇಲ್ಲೇ ನನ್ನ ಜೊತೆಲೇ ಇರ್ತಿದ್ದ. ನನ್ನ ಕಂಡ್ರೆ ತುಂಬ ಪ್ರೀತಿ ಅಣ್ಣಯ್ಯಂಗೆ. ನನ್ನ ಸ್ವಂತ ಅಣ್ಣನೇ ಇದ್ದಿದ್ರು ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇದನ್ನ ಇಲ್ವೋ ಮಮ್ಮ? ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾನೆ. ಅಷ್ಟೇ ಅಲ್ಲ ಮಮ್ಮ, ನಿನ್ನ ಟ್ರೀಟ್ಮೆಂಟಿಗೆ ಎಷ್ಟು ಬೇಕಾದರೂ ಖರ್ಚಾಗಲಿ ಅಷ್ಟು ದುಡ್ಡು ನಾನೇ ಕೊಡ್ತೀನಿ ಅಂತ ಹೇಳಿದ್ದ. ಮತ್ತು ನಿನ್ನ ಟ್ರೀಟ್ಮೆಂಟ್ ಖರ್ಚು ನೋಡ್ಕೊಂಡಿದ್ದು, ಆ ಹಾಸ್ಪಿಟ್ಲಿಗೆ ನಿನ್ನ ಸೇರಿಸಿದ್ದು ಎಲ್ಲ ಮಾಡಿದ್ದು ಅಣ್ಣಯ್ಯನೇ. ಅಣ್ಣಯ್ಯನ ಗುಣಗಾನ ಮಾಡುತ್ತಿರುವ ಮಗಳಿಗೆ ಏನೂ ಹೇಳಲಾಗದೆ ಹೊರನಡೆದರು ಲವೀನಾ. ಮಮ್ಮ, ಮಮ್ಮ ಎಂದು ಕೂಗಿದರೂ ಕೇಳಿಸಿಕೊಳ್ಳದೆ ಹೊರನಡೆದ ತನ್ನಮ್ಮನನ್ನು ಕಂಡು ಅಚ್ಚರಿಗೊಂಡಳು ಜೆನ್ನಿ. ತನಗೆ ಅಪಘಾತ ಆಗಿದೆ ಎಂದು ಅಣ್ಣಯ್ಯನಿಗೆ ತಿಳಿದಿಲ್ಲ ಎಂದಾದರೆ ತನ್ನನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು? ಅಮ್ಮ ಯಾಕೆ ಅಣ್ಣಯ್ಯನಿಗೆ ವಿಷಯ ತಿಳಿಸಿಲ್ಲ? ಅಥವಾ ವಿಷಯ ತಿಳಿದಿದ್ರೂ ಅಣ್ಣಯ್ಯ ಬರಲಿಲ್ವಾ? ಯಾಕೆ ಬರಲಿಲ್ಲ ಎಂಬ ತಳಬುಡವಿಲ್ಲದ ಯೋಚನೆಗೆ ಬಿದ್ದಳು ಜೆನ್ನಿ. ನಾಳೆ ಸುಮಂತ್ ಅರೆಸ್ಟ್ ಆಗಬೇಕಾಗುತ್ತೆ. ಮಾಯಾಳ ರೆಡಿಮೇಡ್ ಅಮ್ಮ ಸುಮಂತ್ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ತನಗೆ ಬಂದ ಕರೆ ಸ್ವೀಕರಿಸಿದ ನಂತರ ವಿಶ್ವಾಸ್ ಹೇಳಿದ ಮಾತು ಕೇಳಿ ಒಂದರೆ ಕ್ಷಣ ದಂಗು ಬಡದಂತೆ ಎಲ್ಲರೂ ಕುಳಿತರು. ಪ್ಲೀಸ್ ವಿಶ್ವಾಸ್, ಸುಮಂತ್ ಅರೆಸ್ಟ್ ಆಗೋದನ್ನು ಹೇಗಾದರೂ ಮಾಡಿ ತಪ್ಪಿಸಿ. ಏನೂ ತಪ್ಪೆ ಮಾಡದೆ ಅವನ ಜೈಲ್ ಪಾಲ್ ಯಾಕೆ ಆಗಬೇಕು? ಮಾಯಾನೇ ಅಲ್ಲ ಅಂತ ನಾವು ಹೇಳಿಬಿಡೋಣ. ಅವಳ ಬಗ್ಗೆ ತಿಳಿದಿರೋ ವಿಷಯಗಳನ್ನೆಲ್ಲ ಹೇಳಿಬಿಡೋಣ ಅಲವತ್ತುಕೊಂಡರು ಸುಷ್ಮಾ ಹಾಗೂ ಸುಶಾಂತ್. ನಾವು ಅವಳು ಮಾಯಾ ಅಲ್ಲ ಅಂತ ಹೇಳಿಬಿಟ್ರೆ ಅವ್ರು ನಂಬಿಡ್ತಾರಾ? ಎಲ್ಲದಕ್ಕೂ ಸಾಕ್ಷಿ ಕೇಳ್ತಾರೆ. ಜೊತೆಗೆ ಅದೆಲ್ಲ ನಿಂತ ಕಾಲಲ್ಲಿ ಆಗೋ ಕೆಲಸ ಅಲ್ಲ. ಪೊಲೀಸರು ನಿಮ್ಮ ಮನೆ ಬಾಗಿಲಿಗೆ ಬರಲೇಬೇಕಾಗುತ್ತೆ. ಸುಮಂತ್ ಅವ್ರ ಜೊತೆ ಸ್ಟೇಷನ್ಗೆ ಹೋಗಲೇಬೇಕಾಗುತ್ತೆ. ತನ್ನ ವಾದ ಮಂಡಿಸಿದ ವಿಶ್ವಾಸ್. ಮಾವನ ಕೈಲಿ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗಲ್ಲ. ಈ ನಾಟಕಗಳಿಂದ ಅವ್ರಿಗೇನಾದರೂ ಆದರೆ ಕಷ್ಟ ಅಲ್ವಾ? ನಿಮಗೆ ಹೇಗಿದ್ದರೂ ಎಲ್ಲ ವಿಷಯ ಗೊತ್ತಲ್ವಾ? ಪ್ಲೀಸ್ ನೀವೇ ಪೊಲೀಸರ ಹತ್ರ ಮಾತಾಡಿ ಏನು ಪ್ರಾಬ್ಲಮ್ ಇದೆ ಅಂತ ಅವರಿಗೆ ವಿವರಿಸಿ ಹೇಳಿ. ಅಥವಾ ಹೇಗೋ ಮಾಯ ನಿಮ್ಮ ಹತ್ರನೇ ಇದ್ದಾಳಲ್ವಾ, ಅವಳನ್ನೇ ಕರೆಸ್ಬಿಡಿ. ಸುಮಂತನ ಪಕ್ಕದಲ್ಲಿ ನಿಂತು ಅವನನ್ನು ಯಾರಿಗೂ ಬಿಟ್ಟುಕೊಡಲಾರೆ ಎಂಬಂತೆ ಅವನ ತೋಳನ್ನು ಬಳಸಿ ಹಿಡಿದಳು ಸರೆಯು. ತನ್ನ ತೋಳು ಬಳಸಿ ನಿಂತ ಸರೆಯುವಿನ ಕೈ ಮೇಲೆ ತನ್ನ ಹಸ್ತವನ್ನಿಟ್ಟು ಮೃದುವಾಗಿ ಒತ್ತಿದ ಸುಮಂತ್. ತನ್ನಿನಿಯ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುವಂತಾದರೆ ಎಂಬ ಕಲ್ಪನೆಯೇ ಅವಳ ಕಣ್ಣಲ್ಲಿ ಕಣ್ಣೀರು ತರಿಸಿತ್ತು. ಡೋಂಟ್ ವರಿ, ಸುಮಂತನಿಗೆ ಏನೂ ಆಗಲ್ಲ. ನಿಮಗೆಲ್ಲ ಯಾವ ತೊಂದರೆನೂ ಆಗದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಅಷ್ಟೇ ಅಲ್ಲ, ಅವರ ಈ ಉಪಾಯ ಅವರಿಗೆ ತಿರುಗುಬಾಣ ಆಗೋ ಹಾಗೆ ಮಾಡ್ತೀನಿ. ವಿಶ್ವಾಸಭರಿತ ಮಾತುಗಳನ್ನು ಕೇಳಿ ತುಸು ಸಮಾಧಾನಗೊಂಡರೂ ಮನದ ಮೂಲೆಯಲ್ಲಿ ಅಡಗಿ ಕುಳಿತಿದ್ದ ಆತಂಕ ನೆಮ್ಮದಿ ಕಸಿದಿತ್ತು. ಆತ್ಮೀಯ ಕೇಳುಗರೆ, ನೀವೀಗ ಕೇಳ್ತಾ ಇರೋದು ಕೈ ಹಿಡಿದು ನಡೆಸೆಂದೆನು ಧಾರಾವಾಹಿಯ 40ನೇ ಭಾಗ. ಮತ್ತು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಹೇಗಿದ್ದರೂ ಸುಮಂತ್ ಅರೆಸ್ಟ್ ಆಗ್ತಾನೆ. ಮನೆಯವರು ಅವನ ವಿಷಯದಲ್ಲಿ ಬ್ಯುಸಿ ಆಗ್ತಾರೆ. ಅದೇ ಸಮಯದಲ್ಲಿ ನನ್ನ ಕೆಲಸ ಸಾಧಿಸ್ಕೊಳ್ಬೇಕು. ಸರಿಯೂ ಸಹಾಯದಿಂದ ಆ ಅಪ್ಪುನ ನಮ್ಮ ಹತ್ರ ಕರೆಸ್ಕೊಂಡ್ಬಿಟ್ರೆ ಬೃಂದಾವನದವರನ್ನು ಬಗ್ಸೋದು ಸುಲಭ ಆಗುತ್ತೆ. ಮುಂದಿನ ನನ್ನ ಕೆಲಸಗಳಿಗೆ
ಆ ಅಣ್ಣಯ್ಯನ ನಂಬಿ ಕೂತ್ಕೊಂಡ್ರೆ ಆಗಲ್ಲ ಎಂದುಕೊಂಡು ತನ್ನ ಮುಂದಿನ ನಡೆಯನ್ನು ಯೋಜಿಸುತ್ತಿದ್ದನು ಅರುಣ. ತನ್ನದೇ ವ್ಯೂಹ ರಚಿಸಿ ಹೊನ್ನು ಹೆಣ್ಣು ಮಣ್ಣು ಎಲ್ಲವನ್ನೂ ಪಡೆಯಬೇಕೆಂಬ ದುರಾಸೆಯಲ್ಲಿ ಮುಳುಗಿದ ಅರುಣ ತನ್ನ ಸಹಾಯಕ್ಕೆ ಇನ್ನೊಬ್ಬ ದುರುಳನ ಸಹಾಯ ಕೋರಿ ಕರೆ ಮಾಡಿದ. ಹಲೋ ಪಚ್ಚಿ, ಹೇಗಿದೆಯಾ ಮಗ? ಬಿಸ್ನೆಸ್ ಎಲ್ಲ ಹೆಂಗಿದೆ? ನಿನ್ನ ಹುಡುಗಿ ಸಿಕ್ಲಾ? ಗೆಳೆಯನ ಸುಖ ದುಃಖ ವಿಚಾರಿಸಿದ ಅರುಣ್. ಹಲೋ ಮಚ್ಚಿ, ನಾನು ಬಿಂದಾಸ್ ಮಗ. ನಿನ್ನ ಕತೆ ಹೇಳು. ಅದೆಲ್ಲ ಇರಲಿ, ಯಾಕೆ ಈ ಸರಿ ಇನ್ನೂ ಮಾಲ್ ತಲುಪೇ ಇಲ್ಲ? ಇಲ್ಲಿ ನಿಮ್ಮ ಕಾಫಿ ಪುಡಿಗೆ ಭಾರಿ ಡಿಮ್ಯಾಂಡ್ ಇದೆ. ಅದಿಲ್ಲದೆ ನಮ್ಮ ಕೆಲಸಗಳು ಸಾಗೋದೇ ಇಲ್ಲ. ಪ್ರಶಾಂತ ಅರುಣನೊಡನೆ ಫೋನ್ನಲ್ಲಿ ಮಾತನಾಡುತ್ತಿದ್ದ. ಮಾಲ್ ತಲುಪಿಲ್ವಾ? ಏನು ಹೇಳ್ತಿದ್ಯಾ ಗುರು? ಮಾಲ್ ಕಳಿಸಿ ಆಗಲೇ 3 ದಿನ ಆಗೋಗಿದೆ. ನಮ್ಮ ಹುಡುಗರು ಮಾಮೂಲಿ ಜಾಗಕ್ಕೆ ಮಾಲ್ ತಲುಪಿಸಿದ್ದಾರೆ. ಅಲ್ಲದೆ ಅರ್ಧ ಅಮೌಂಟ್ ಕೂಡ ತಂದಿದ್ದಾರೆ. ನೀನು ನೋಡಿದ್ರೆ ಮಾಲ್ ತಲುಪೇ ಇಲ್ಲ ಅಂತೀಯಾ? ಹಾಗಾದರೆ ಮಾಲ್ ಎಲ್ಲಿಗೆ ಹೋಯಿತು? ಮತ್ತು ದುಡ್ಡು ಯಾರು ಕೊಟ್ಟಿದ್ದು? ತಲೆ ಮೇಲೆ ಕೈ ಹೊತ್ತು ಕುಳಿತನು ಅರುಣ. ಇತ್ತ ಪ್ರಶಾಂತನ ಸ್ಥಿತಿ ಕೂಡ ಭಿನ್ನವಾಗೇನೂ ಇರಲಿಲ್ಲ. ಬೃಂದಾವನದ ನಾಶಕ್ಕೆ ಅಡಿಪಾಯ ಹಾಕಬೇಕೆಂತಿದ್ದ ಅರುಣ ಹೊಸದೊಂದು ಸಮಸ್ಯೆಯ ಸುಳಿಯಲ್ಲಿ ಬಿದ್ದಿದ್ದ. ಲಕ್ಷಗಟ್ಟಲೆ ಬೆಲೆ ಬಾಳುವ ಸರಕು ಕಾಣೆಯಾದದ್ದು ಮತ್ತದು ಯಾರ ಬಳಿ ತಲುಪಿದೆ ಎಂದು ತಿಳಿಯದೇ ಹೋದದ್ದು ಅರುಣನಿಗೆ ಹೊಸ ತಲೆಬೇನೆ ತಂದಿಟ್ಟಿತ್ತು. ಅವನ ಅಪರಾಧಕ್ಕೆ ಸಾಕ್ಷಿಯಾದ ಸರಕು ತಲುಪಬೇಕಾದವರನ್ನು ತಲುಪಿ ದುರುಳರ ನಾಶಕ್ಕೆ ಮುನ್ನಡೆ ಬರೆಯುತ್ತಿತ್ತು. ಇದೆಲ್ಲ ಯಾವಾಗ ಮುಗಿಯುತ್ತೋ ಏನೋ? ನಾವೆಲ್ಲರೂ ನೆಮ್ಮದಿಯಾಗಿರೋ ಕಾಲ ಯಾವಾಗ ಬರುತ್ತೋ ಏನೋ? ಮನೆ ತಾರಸಿಯ ಮೇಲೆ ಕುಳಿತಿದ್ದ ಜೋಡಿ ಚಿಂತಿಸುತ್ತಿತ್ತು. ತನ್ನೆಲ್ಲ ಚಿಂತೆಗಳನ್ನು ಮರೆಯುವ ತಾಣವಾದ ಸರಿಯುವಿನ ಮಡಿಲಲ್ಲಿ ತಲೆ ಇರಿಸಿದ್ದ ಸುಮಂತ್. ಏನು ಯೋಚನೆ ಮಾಡ್ತಾ ಇದ್ದೀರಾ ಸುಮಂತ್? ನಾಳೆ ಬಗ್ಗೆನಾ? ವಿಶ್ವಾಸ್ ಎಲ್ಲ ನೋಡ್ಕೊಳ್ತೀನಿ ಅಂದಿದಾರಲ್ಲ, ಬಿಡಿ ಎಂದಳು ಸರಯು. ತನಗೆ ಸಮಾಧಾನ ಹೇಳುತ್ತಿದ್ದವಳ ದನಿಯೇ ಚಿಂತೆಯಲ್ಲಿ ಭಾರವಾಗಿದ್ದು ಕಂಡು ಸುಮಂತನ ಹೃದಯವೊಮ್ಮೆ ನರಳಿತು. ಇಲ್ಲ, ನಾಳೆ ಬಗ್ಗೆ ಯೋಚನೆ ಇಲ್ಲ. ಅದು ವಿಶ್ವಾಸ್ ನೋಡ್ಕೋತಾನೆ ಬಿಡು. ನಾನು ಅದಕ್ಕೂ ಮುಂದಿನ ಆಲೋಚನೆ ಮಾಡ್ತಾ ಇದ್ದೆ ಎಂದವನ ಮುಖ ನೋಡಿದಳು ಸರಯು. ತನ್ನ ಮಡಿಲಲ್ಲಿ ಅಂಗಾತ ಮಲಗಿ ಆಗಸ ನೋಡುತ್ತಿದ್ದವನ ಮೊಗದಲ್ಲಿನ ಶಾಂತಿ ಸರಯುವಿಗೆ ತುಸು ನೆಮ್ಮದಿ ತಂದಿತು. ಮುಂದಿನ ಯೋಚನೆನಾ? ಏನದು? ಕುತೂಹಲದಿಂದ ಕೇಳಿದಳು ಸರಯು. ಮತ್ತೆ ಯೋಚನೆ ಮಾಡಬೇಕಲ್ವಾ? ಅಪ್ಪುಗೆ ತಮ್ಮನೋ ತಂಗಿನೋ ಬರಬೇಕಲ್ವಾ? ಹೆಣ್ಮಗು ಆದರೆ ಏನು ಹೆಸರಿಡೋದು? ಗಂಡು ಮಗು ಆದರೆ ಏನು ಹೆಸರಿಡೋದು? ಅವರನ್ನು ಯಾವ ಸ್ಕೂಲಿಗೆ ಸೇರಿಸೋದು? ಮುಂದುವರಿಯುತ್ತಿದ್ದ ಅವನ ಮಾತನ್ನು ತಡೆದು, ಮದುವೆನೇ ಇನ್ನೂ ಆಗಿಲ್ಲ, ಆಗಲೇ ಮಕ್ಕಳ ಯೋಚನೆನಾ ಎಂದವಳ ಕಣ್ಣಲ್ಲಿ ಕಣ್ಣಿಟ್ಟ ಸುಮಂತ್, ಮಕ್ಕಳಾಗೋಕ್ಕೆ ಮದುವೆನೇ ಆಗಬೇಕಾ ಎಂದು ಕಣ್ಣು ಹೊಡೆದ. ಥತ್ ಎಂದು ಅವನನ್ನು ತನ್ನ ಮಡಿಲಿನಿಂದ ದೂಡಿ ಎದ್ದು ಹೊರಟವಳ ಕೆನ್ನೆಯ ರಂಗು ಸಂಜೆ ಬಾನನ್ನು ನೆನಪಿಸುತ್ತಿತ್ತು. ನಿಂತ್ಕೋ ಸರು, ಯಾಕೆ ಓಡ್ತಾ ಇದೆಯಾ ಎನ್ನುತ್ತಾ ಅವಳನ್ನು ತನ್ನ ಬಳಿ ಸೆಳೆದ ಸುಮಂತ್. ಮತ್ತೆ ನೀವು ಏನೇನೋ ಮಾತಾಡ್ತಾ ಇದ್ರಿ, ಅದಕ್ಕೆ ಹೊರಟೆ ಎಂದಳು ಹುಸಿ ಮನಸ್ಸಿನಲ್ಲಿ. ಅಯ್ಯೋ, ನಾನೆಲ್ಲಿ ಏನೇನೋ ಮಾತಾಡಿದೆ? ಸುಷ್ಮಾ ಅತ್ತಿಗೆಗೆ ಮಗು ಆದಾಗ ಏನು ಹೆಸರಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನೇ ಏನೇನೋ ಕಲ್ಪನೆ ಮಾಡಿಕೊಂಡು ಎಂದವನ ಕಣ್ಣುಗಳಲ್ಲಿ ತುಂಟತನ ಕುಣಿದಾಡುತ್ತಿತ್ತು. ಅವನ ಮಾತಿಗೇನೂ ಬದಲೇ ಹೇಳದೆ ತನ್ನರಮನೆಯಾದ ಇನಿಯನ ಎದೆಗೂಡು ಸೇರಿದಳು ಸರಯು. ಕ್ಷಣ ಮಾತ್ರವಾದರೂ ಅವಳನ್ನು ಚಿಂತೆಯಿಂದ ಹೊರತಂದ ತೃಪ್ತಿಯಲ್ಲಿ ಅವಳ ನೆತ್ತಿಯ ಮೇಲೆ ತುಟಿಯೂರಿದ್ದ ಸುಮಂತ್. ಭಾಸ್ಕರನ ಉದಯದಲ್ಲಿ ಇಳೆ ಮೈಮುರಿದು ಎಚ್ಚರಗೊಂಡಿತ್ತು. ಇಂದಿನ ಸೂರ್ಯೋದಯ ಒಬ್ಬೊಬ್ಬರಲ್ಲಿ ಒಂದೊಂದು ಭಾವ ಸುರಿಸಿತ್ತು. ಅಣ್ಣಯ್ಯ ತನ್ನ ಶತ್ರುವಿನ ಮಗ್ಗಲು ಮುರಿಯುವನೆಂಬ ಅತಿ ವಿಶ್ವಾಸದಲ್ಲಿ ಬೆಳಗನ್ನು ಎದುರುಗೊಂಡರೆ, ಸುಮಂತ್ ತಾನು ಎದುರಿಸಬೇಕಾದ ಪರೀಕ್ಷೆಗೆ ಸಿದ್ಧವಾಗುತ್ತಾ ಮುಂಜಾವಿಗೆ ಸ್ವಾಗತ ಕೋರಿದ್ದ. ತನ್ನ ತಮ್ಮ ಸಂಕಷ್ಟದಲ್ಲಿ ಇರುವೆನೆಂಬ ಸುಳುವಿದ್ದರೂ ತಾನೇನೂ ಮಾಡಲಾರದ ಸಂದಿಗ್ಧದಿಲ್ಲ ಸುಶಾಂತ್. ವಿಶ್ವಾಸನ ಮುಂದಿನ ನಡೆ ಏನೆಂಬ ಸುಳಿವಿರದಿದ್ದರೂ ಅಪಾಯ ಉಂಟಾಗಲು ಬಿಡಲಾರ ಎಂಬ ನಂಬಿಕೆ ಸುಷ್ಮಾ ಸುಶಾಂತರದ್ದು. ಮುಂದೆ ನಡೆಯುವ ಬಂಧನದ ಪ್ರಹಸನಕ್ಕೆ ರಾಯರನ್ನು ಮಾನಸಿಕವಾಗಿ ಸಜ್ಜುಗೊಳಿಸುತ್ತಿದ್ದಳು ಸರಯು. ಪೊಲೀಸ್ನವರು ಮನೆಗೆ ಬರೋದು ಅನಿವಾರ್ಯ ಏನಮ್ಮ? ಪೊಲೀಸ್ ಬಂದು ಮಗನ ಕರ್ಕೊಂಡು ಹೋದರೆ 4 ಜನದ ಮುಂದೆ ನಮ್ಮ ಮಂತನದ ಮರ್ಯಾದೆ ಗತಿ ಏನು ಎಂದು ಹಳಹಳಿಸುತ್ತಿದ್ದರು ರಾಯರು. ಇದು ಅನಿವಾರ್ಯ ರಾಯರೇ. ಹಿರಿಯರು ಮಾಡಿದ ತಪ್ಪಿಗೆ ಕೆಲವೊಮ್ಮೆ ಕಿರಿಯರು ದಂಡ ಕಟ್ಟಬೇಕಾಗತ್ತೆ ಎನ್ನುತ್ತಾ ರಾಯರ ಕೋಣೆಯ ಒಳ ಬಂದ ವಿಶ್ವಾಸ್ನ ದನಿಯಲ್ಲಿದ್ದ ನಿಷ್ಠುರತೆಗೆ ಸರಯು ಹಾಗೂ ರಾಯರು ಇಬ್ಬರೂ ಬೆಚ್ಚಿ ಬಿದ್ದಿದ್ದರು. ಏನು ರಾಯರೇ, ನಾನು ಹೇಳಿದ್ದು ಸುಳ್ಳಲ್ಲ ಅಲ್ವಾ? ಕೆಲವೊಮ್ಮೆ ಮನೆತನದ ಹಿರಿಯರ ತಪ್ಪಿಗೆ ಕಿರಿಯರ ಭವಿಷ್ಯ ತೆರಿಗೆಯಾಗ್ಬಿಡುತ್ತೆ ಎಂದಾಗ ರಾಯರ ತಗ್ಗಿದ ದೃಷ್ಟಿ ಮೌನದಲ್ಲೇ ಒಪ್ಪಿಗೆ ಸೂಚಿಸಿತ್ತು.
ಕೋಣೆಯಿಂದ ಹೊರಹೋಗಲು ಕಣ್ಣಲ್ಲೇ ಸೂಚಿಸಿದ ವಿಶ್ವಾಸನ ಮಾತನ್ನು ಪಾಲಿಸಿದಳು ಸರೆಯು. ನಿಮ್ಮ ವಂಶದ ಕುಡಿನೇ ನಿಮ್ಮ ಶತ್ರು ಆಗಿದ್ದು ಯಾಕೆ ಅಂತ ಇನ್ನಾದರೂ ನೀವಾಗಿ ಹೇಳ್ತೀರಾ ರಾಯರೇ? ಅಥವಾ ಇನ್ನೊಂದಿಷ್ಟು ಅನಾಹುತಗಳಾಗಲಿ ಅಂತ ಕಾಯ್ತೀರಾ ಎಂದವನ ಮಾತು ಕೇಳಿ ಸಂಕಟದಿಂದ ಕಣ್ಣು ಮುಚ್ಚಿಕೊಂಡರು ರಾಯರು. ರಾಕಿ ಅಲಿಯಾಸ್ ಅಣ್ಣಯ್ಯ ಬೃಂದಾವನದ ಕುಡಿಯೇನಾ? ರಾಕಿಗೂ ರಾಯರಿಗೂ ಏನು ಸಂಬಂಧ? ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.